ನಂಗೆ ಅನ್ಸಿದ್ದು ಏನಂದ್ರೆ ಊರನ್ ಲೈಫ್ಗೆ ತಗಿ ಈ ಲೈಫ ಚಲೋ, ಆರಾಮ್ ಮಾಡ್ಕೋತಿರ್ಬೋದು. ಬಟ್ ಬಿಸಿಲು ಭಾಳ ಇತ್ತಂದ್ರೆ ಭೀ ಜರ ಬೇಸರ ಆಗತ್ತೆ, ಆ್ಯಂಡ್ ಮಳೆ ಬತ್ತಂದ್ರೆ ಭೀ ಬೇಸರ ಆಗತ್ತೆ. ಗೈಸ್ ಇವಾಗ ಎದ್ದವು, ವಾತಾವರಣ ಯಾವ ಥರ ಐತೆ ನೋಡ್ಬೋದು. ಊರು ನೆಮ್ಮದಿ ಸಿಗುವಂಥ ಜಾಗ. ಬರ್ರಿ ಏನು ಡ್ರೈವಿಂಗ್ ಸ್ಟಾರ್ಟ್ ಮಾಡೋಣ. ಇವತ್ತು ನಂದು ಎಕ್ಸಾಮ್ ಇತ್ತು. ಇವಾಗ ಎಕ್ಸಾಮ್ ಬರ್ದು ಬೈನು, ಎಕ್ಸಾಮ್ ಎಲ್ಲ ಚಲೋ ಹೋಗೈತಿ. ಇವಾಗ ಕುರ್ಯಾಗ ಹೋಗೋದೈತಿ. ಅದಕ್ಕಿಂತ ಮೊದಲ ಬಸ್ ಸ್ಟ್ಯಾಂಡ್ಗೆ ಹೋಗಿ ಬೆಳಗಾವಿ ಬಸ್ ಹಿಡ್ನು. ಬಸ್ ಸ್ಟ್ಯಾಂಡ್ಗೆ ಬರೋಕಂದ್ರೆ ಡೈರೆಕ್ಟ್ ಬೆಳಗಾವಿ ಬಸ್ ಸಿಕ್ಕಿತ್ತು. ಪುಣ್ಯ ಮಾಡಿದ ಅನ್ನಿಸ್ತಿದ್ವಿ ಜರರೇ. ಇವಾಗ ಸದ್ಯ ಬೆಳಗಾವಿ ಬಂದವು, ಫುಲ್ ಆರಾಮ್ ಬಂದವು. ಹಿಂದೆ ನೋಡ್ಬೋದು, ಮಕ್ಕೊಂದು ಭೀ ಬರ್ಬೋದಿತ್ತು. ಬಟ್ ಎಲ್ಲ ಹಿಂದೆ ರೋಡ್ ಬ್ರೇಕ್ ಬಂದಾಗ ಎಬ್ಸಿ ಬೇಕಾಗಿತ್ತು. ಕಾರಣ ಮುಂದೆ ಕೂತು ಆರಾಮ್ ಬಂದವು. ಇವಾಗ ಹುಬ್ಳಿಗೆ ಹೋಗಬೇಕು, ನೋಡೋಣ ಬಸ್ ಸಿಗ್ತಾನೆಲ್ಲ. ಬಂದು ಈಗ ಬಸ್ ಸ್ಟ್ಯಾಂಡ್ಗೆ ನೋಡೋಣ ಹುಬ್ಳಿ ಬಸ್. ಮೋಸ್ಟ್ಲಿ ಆ ಸೈಡ್ ಇರ್ಬೋದು ಹುಬ್ಳಿ ಬಸ್ಸ. ಅಲ್ಲಿ ಸಿಗತ್ತಂತ ನಾನ್ ಸ್ಟಾಪ್ ಬೇಕಾಗಿತ್ತು. ನಾನ್ ಸ್ಟಾಪ್ ಸುಮ್ಮನೆ ನಿಲ್ಸ್ಕೊತ ಮಾಡ್ಕೊತ ಹೋದ್ರೆ ಭಾಳ ಟೈಮ್ ಆದಿದ್ದಿ. ನಾನು ನಾನ್ ಸ್ಟಾಪ್ ಇತ್ತು ಅಂದ್ರೆ ಚಲೋ ಆತಿದ್ದಿ. ಹುಬ್ಳಿ 2 ಬಸ್ ಅವು, ಒಂದು ನಾನ್ ಸ್ಟಾಪ ಒಂದು ಸ್ಟಾಪ್ ಮಾಡ್ಕೊತ ಹೋಗ್ತಿದ್ದಿ. ಬಟ್ ಇದು ನಾನ್ ಸ್ಟಾಪ್ ಇದ್ದೆ ಇನ್ನೂ 1 ತಾಸು ಮೇಲೆ ಇಲ್ಲೇ ನಿಲ್ಲೋದಿತ್ತು. ಅಣ್ಣ ಏನು ತಿಳಿಬೋದಾಗೈತಿ. ಇವಾಗ ಅದು ಸ್ಟಾಪ್ ಮಾಡ್ಕೊತ ಹೋಗ್ತಾ ಇತ್ತು, ಅದು ಬಸ್ ಬಿಟ್ಟಿದ್ದೇನು. ನಾನ್ ಸ್ಟಾಪ್ ಒಂದೇ ಓದಿತ್ತು. ಈಗ ಇದು ಭೀ ಮಿಸ್ ಆಗೋದು ಬೇಡ. ಈಗ ಇದನ್ನ ಹಾಕ್ತಾನು ಬರ್ರಿ. ಇವಾಗ ಜಸ್ಟ್ ಹುಬ್ಳಿ ಬಂದೇನು. ಬಸ್ ಸ್ಟ್ಯಾಂಡ್ ಮೇಲೆ ನೋಡ್ರಿ ಒಂದು ಭೀ ಬಸ್ ಇಲ್ಲ. ಇನ್ನು ತಡ್ಸ್ಕೋಬೇಕು ಅಂದ್ರೆ ಶಿರ್ಸಿ ಬಸ್ ಹತ್ತಬೇಕು. ಇನ್ನು ಯಾವಾಗ ಬರ್ತಿತ್ತು ನೋಡಬೇಕು. ಬರ್ರಿ ನೋಡು, ಬಸ್ ಸ್ಟ್ಯಾಂಡೆಲ್ಲ ಫುಲ್ ಖಾಲಿ ಆಗಿದೆ. ಇವಾಗ ತಡ್ಸಕ್ಕೆ ಬಂದಿದ್ದೇನು. ಗುಡ್ ಮಾರ್ನಿಂಗ್. ನಿನ್ನೆ ಕುರಿಯಾಗ ಬಂದೇನು ನೈಟ. ಇವಾಗ ಮಾರ್ನಿಂಗ್ ಆಗೈತಿ, ಇನ್ನು ಕೈ ಎದ್ದವು. ಇವಾಗ ಇವತ್ತಿನ ಬ್ಲಾಗ್ ಯಾವ ಥರ, ಕುರಿಯವ್ರ ಲೈಫ್ ಯಾವ ಥರ ಇರುತ್ತೆ ಅಂತ ಇವತ್ತಿನ ಬ್ಲಾಗ್ನ ನೋಡ್ನು. ಇವಾಗ ಹಾಲು ಕುಡಿಸುವ ಸಮಯ. ವಾತಾವರಣ ಯಾವ ಥರ ಐತೆ ನೋಡ್ರಿ, ಫುಲ್ ನೆಮ್ಮದಿ ಸಿಗುವಂಥ ಜಾಗ. ಮರಿಗಳೆಲ್ಲ ಆರಾಮ್ ಕೊಯ್ದವು. ಈಗೆಲ್ಲ ಮರಿ ಕುಡಿಸಿದ್ರು. ಇವಾಗ ಚಹಾ ಕುಡಿಯೋಕೆ ಹೋಗ್ಬೇಕು. ಇವಾಗ ಚಹಾ ಎಲ್ಲ ಕುಡ್ದವು. ಮರಿಗಳು ಹೊಡಿಬೇಕು ಫುಡ್ಡಿಗೆ. ಈಗ ಎಲ್ಲ ಮರಿಗಳನ್ನ ಹೊಡ್ಕೊಂಡು ಫುಡ್ಡಿಗೆ ಹೋಗ್ಬೇಕು. ಇವಾಗ ದೋಣಿ ಎಲ್ಲ ಸ್ವಚ್ಛ ಮಾಡಿ ಮರಿಗಳು ಬರತ್ತಾವು. ಇನ್ನೂ ಫುಡ್ ಹಾಕಿಲ್ಲ, ಬರ್ತಾವು ಬೆಲ್ಲ. ಇವಾಗ ಫುಡ್ ತಿನ್ನತ್ತಾವು. ಈಗ ಫುಡ್ ತಿಂತಕ್ಕ ನಾವು ಭೀ ನಮ್ಮದು ಊಟ ತಯಾರಾಕೈತಿ. ಇಂಥ ಊಟ ಮಾಡಿ ಕುರಿಗಳು ಹೊಡ್ಕೊಂಡು ಹೋಗ್ಬೇಕು. ಟೈಪ್ ಈ ಥರ ಇರುತ್ತೆ. ಇವಾಗ ಸದ್ಯ ಕುರಿಯಾಗ ಬಂದವು. ನಮ್ಮ ಕಾರ್ಬಾರ ಎಲ್ಲಿ ಅಡಿಕೆ ಕೊಡ್ತಾ ಇದೆ ಇತ್ತಂದ್ರೆ ಎಲ್ಲ ನಂಗೆ ಕಾಯಿ ಚಪ್ಪಲಿ ಎಂತ. ಈಗೆಲ್ಲ ಏನೋ ಊಟ ಆಗಿಲ್ಲ ಸದ್ಯ. ಈಗ ಹಂಗೆ ಬಂದವು ಹಂಗಾರ ತಿರ್ಗಾಡಕ್ಕೆ. ಇವಾಗ ಸದ್ಯ ಮಾವಿನ ತೋಟದಾಗ ಬಿಟ್ಟಿದ್ದೆವು. ನಮ್ಮ ದೇವು ಹೆಂಗೆ ಶಾಂತ ಇದ್ದ. ಇವ ಜಕಪ್ಪ, ಇವ್ ಮುಕ್ಕಳಪ್ಪ, ನಗು ಮುಖದ ಒಡೆಯ. ಊರಾಗಿರೋದಕ್ಕೆ ಇದಕ್ಕಿರೋದಕ್ಕೆ ಭಾಳ ಫರ್ಕೈತಿ ನೋಡ್ರಿ. ಆರಾಮ್ ತೋಟದಾಗ ಕುರಿಗಳು ಬಿಟ್ಟು ಎಂಥ ವಾತಾವರಣ ಇದ್ರ ನೋಡಕ್ಕೆ ಹೋಗೋರು ಆರಾಮ್ ತಿರ್ಗಾಡಕ್ಕೆ ಹೋಗ್ತಾರ ಪ್ರವಾಸಕ್ಕೆ. ಆದ್ರೆ ಇಲ್ಲೆಲ್ಲ ನ್ಯಾಚುರಲ್ ಆರಾಮ್ ನೋಡ್ಕೊತ ತಿರ್ಗಾಡ್ಕೊತಿರೋದು. ಇವಾಗ ಸದ್ಯ ಊಟ ಎಲ್ಲ ಮುಗೀತು. ಇವಾಗ ಕುರಿಯಾಗ ಬಂದವು. ನೋಡ್ರು ಬರ್ರಿ ಇವತ್ತಿನ ಲೈಫ್ ಹೆಂಗಿರತ್ತಂತ. ಇವಾಗ ಕುರಿ ಮೆಸ್ಸಾಗಿ ಬಿಟ್ಟಿದ್ದಾವೆ. ಇಲ್ಲಿ ಅಲ್ಲಿ ಈಟಿಂಗ್ ಬಟ್ಟಿ ಐತೆ ಆಮೇಲೆ ಇಲ್ಲಿ ಆರಾಮ್ ಮೆಸ್ಕೊತಿದ್ದಾವು. ಇವಾಗ ನೀರೆಲ್ಲ ಕುಡಿಸ್ಕೊಂಡ ಮ್ಯಾಗ ಊರ್ ಸೈಡ್ ಮೇಸಾಕೊಂಡಿದ್ದಾವು. ಯಾಕಪ್ಪ ಏನು ಹೇಳ್ತಿ? ಏನ್ರಿ ಹೇಳು, ನಗೋದು ಬಿಟ್ಟ ಚಂದ ಕನ್ನತಿ ಹೇಳಿ. ಈಗ ಹೇಳ ಇಂಥ ಹೆಂಗೆ ಜೀವನ ಐತಿ ಏನ್ರಿ ಹೇಳ. ಜೀವನ ಹರ್ದ ನಡೀತಿ. ಅವನು ಚಲೋ ಐತ್ಲೆ. ಇಲ್ಲಿ ಅಷ್ಟೊಂದು ಮೇವಿಲ್ಲ, ಮರಿಗಳು ಓಡಾಡ್ತೀವಿ ಭಾಳ. ಮುಂದ್ಗಡೆ ಇರ್ಬೋದು ಮೇವು, ಹೋಗ್ಬೇಕಲ್ಲಿ ನೋಡಿ. ಇಲ್ಲಿಂದ ಯಾವ ಥರ ವ್ಯೂ ಕಾಣ್ತಾ ಇದೆ ಅಂತ ಸಕ್ಕತ್ತ ಕಾಣ್ತಾ ಇದೆ. ಗೈಸ್, ನಾನು ನಿನ್ನೆ ಕುರಿಯಾಗ ಬಂದಿದ್ದೆ. ನಿಮಗೆಲ್ಲ ಆಲ್ರೆಡಿ ಗೊತ್ತಾಗಿರ್ಬೋದು. ಯಾಕೆ ಬಂದಿದ್ದೆ ಅಂದರೆ ಟ್ಯಾಕ್ಟ್ರ್ ಪೂಜೆ ಇತ್ತು. ಹೊಸ ಟ್ಯಾಕ್ಟ್ರ್ ತಂದಿದ್ದೀವಿ, ಅದರದ್ದು ಪೂಜೆ ಇತ್ತು. ಇಲ್ಲಿ ಒಂದು ಸ್ವಲ್ಪ ಮೇವು ಐತಿ, ಶಾಂತ ಮೇಯತ್ತವು. ಅವಾಗಿಂದ ಬರೀ ಓಡಾಡಕತ್ತಿದ್ದು. ಈಗ ಒಂದು ಸ್ವಲ್ಪ ಮೇಯಕ್ಕೆ ಶಾಂತ ಜಾಗ ಸಿಕ್ಕೈತಿ. ಖರೆ ನಮಗೆ ಕೊಂಡಾಕ ನೆಳಗೆ ಜಾಗಿಲ್ಲ, ಎಲ್ಲ ಕಂಟಿ ಐತಿ. ಆದ್ರೂ ನಾ ಈಗ ಒಂದು ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ಬೇಕು. ಒಂದು ದೇವಸ್ಥಾನ ಐತಿ ಇಲ್ಲಿಂದ ಹತ್ತಿರ. ಅಣ್ಣ ಈಗ ಇನ್ನೊಂದು ತಾಸು ಇಲ್ಲಿದ್ದ ಆಮೇಲೆ ಹೋಗಬೇಕು.
ಯಾವಾಗ ಭೀ ನೋಡ್ರಿ ನೋಡಕ್ಕೆ ಒಂಥರ ವ್ಯೂ ಐತಿ, ಪಚ್ಚ ಕಾಣ್ತೈತಿ, ಆರಾಮ್ ಎಸ್ಕೋತ್ ಮಾಡ್ಕೋತಿರ್ಬೋದು. ಬಟ್ ಬಿಸಿಲು ಭಾಳ ಇತ್ತಂದ್ರೆ ಭೀ ಜರ ಬೇಸರ ಆಗತ್ತೆ, ಆ್ಯಂಡ್ ಮಳೆ ಬತ್ತಂದ್ರೆ ಭೀ ಬೇಸರ ಆಗತ್ತೆ. ಮಳೆ ಬರಕ್ಕೆ ಬೇಕು ಖರೆ, ಯಾಕಳು ಅಂದ್ರೆ ಇಲ್ಲಿ ಬೆಳೆ ಬರಬೇಕಲ್ಲ, ಮೇವು ಇಲ್ಲ ಅಂತಂದ್ರೆ ಏನು ನಡೆಯಂಗಿಲ್ಲ. ಇಲ್ಲಿ ಮಳೆ ಬಿದ್ದರೆ ಎಲ್ಲ ಆಟ, ಆ್ಯಂಡ್ ಬಿಸಿಲು ಹೆಚ್ಚಿದ್ರೆ ನಮಗೆ ಹಲ್ಲ, ಮಳೆ ಹೆಚ್ಚು ಬತ್ತಂದ್ರೆ ಕುರಿಗಳಿಗೆ ಭೀ ಹಲ ಅದಕ್ಕೆ ಖರೆ ಅದರಲ್ಲಿ ಹುಲ್ಲ ಎಲ್ಲ ಬೆಳೀತಂದ್ರೆ ಆರಾಮ್ ಇರ್ಬೋದು. ಒಂದು ಸಲ ಖರೆ ನಂಗೆ ಅನ್ಸಿದ್ದು ಏನಂದ್ರೆ ಊರನ್ ಲೈಫ್ಗೆ ಭೀ ಈ ಲೈಫ ಚಲೋ ಖರೆ. ಇಷ್ಟೇ ಅನ್ನ ಬಿಸಿಲ ಮಳೆ ಗಾಳಿ ಇವಕ್ಕೆಲ್ಲದಕ್ಕೂ ಜರ ಹೊಂದ್ಕೊಂಡಿರಬೇಕು ಅಂದ್ರೆ ಪಕ್ಕ ಇಲ್ಲಿ ಸೆಟ್ ಆಗ್ತಾವ. ಇವಾಗ ಒಂದು ಜರ ಕುರಿ ಎಲ್ಲ ಮೇಯಿಸಿ ಹೌಸ್ ಕಳ್ಕೊನು. ಈಗ ಒಂದು ಸ್ವಲ್ಪ ಅಲ್ಲಿ ದೇವಸ್ಥಾನಕ್ಕೆ ಹೋಗೋದೈತಿ. ಅಂದರೆ ಇವತ್ತು ಒಂದೇ ದಿವಸ ಇರೋದನ್ನ ಅನ್ನ ಎಲ್ಲ ಒಂದೇ ದಿವಸ ಮಾಡಬೇಕು. ಅನ್ನ ಇವಾಗ ಕುರಿ ಒಪ್ಪಿಸಿ ದಿವಸ ಮೇಯಿಸ್ತಾ ಬಿಡು, ಅದು ಬೇರೆ ಮತ್ತು. ಈಗ ನಾವು ಹೋಗ್ಬೇಕು ಗುಡಿಗೆ, ಹೋಗೋನು. ಜಾಗೆಲ್ಲ ಆಯಿತು. ಈಗ ಮಳೆಯಲ್ಲಿ ಹೋಗಿದ್ದೆವು. ಇವಾಗ ಸದ್ಯ ಜಾಗ ಎಲ್ಲ ಆಯಿತು. ಇಲ್ಲಿ ಒಂದು ಹತ್ತಿರ ಮಠ ಐತಿ ಅಂತಂದ ಅಲ್ಲಿ ಹೋಗ್ಬೇಕೀಗ. ನೋಡೋಣ ಬರ್ರಿ ಆ ಮಠ ಭೀ ಹೆಂಗೈತಿ ಅಂದ. ಸದ್ಯ ಬಂದವೀಗ ಗಾಯತ್ರಿ ಮಠಕ್ಕೆ, ಯಾವ ಥರ ಐತಿ ಒಳಗಡೆ ಅಂತ ನೋಡೋಣ ಬರ್ರಿ. ಮಠದ ಒಳಗಡೆ ಬಂದವು, ಶಾಂತ ವಾತಾವರಣ. ಇವಾಗ ಮಠ ಎಲ್ಲ ತಿರುಗಾಡಿ ನೋಡಿದ್ವು. ಹಂಗೆ ಮಹಾಪ್ರಸಾದ ತೊಗೊಂಡು ಇನ್ನು ಮತ್ತೆ ಗಟ್ಟಿಗೆ ಹೋಗ್ಬೇಕಿನ್ನು. ತೊಗೊಂಡು ಬರ್ರಿ. ಇವಾಗ ಮಠ ಎಲ್ಲ ನೋಡಿ ಬಂದು ಜ್ಯೂಸ್ ಒಂದು ಜರ ಕುಡಿದು ಹೋಗ್ಬೇಕು. ಇವಾಗ ಟ್ಯಾಕ್ಟ್ರಿ ಇವಾಗ ಕಲಿತು ಹೊಡಿಬೇಕು. ನೋಡೋಣ ಹೊಡ್ಯಕ್ಕೆ ಬರ್ತಿತ್ತೇನಿಲ್ಲ ಅಂತ. ಮಳೆ ಎಲ್ಲ ಮರಿಗೋಣ, ಗಾಡಿ ಬಡ್ಡಿಯನ್ನು ತೆಗಿಯಕ್ಕದ. ಬರ್ರಿ ಏನು ಡ್ರೈವಿಂಗ್ ಸ್ಟಾರ್ಟ್ ಮಾಡೋಣ. ಇವಾಗ ನಮ್ಮ ದೇವು ಓಡಿಸ್ತಾನೆ, ನೋಡೋಣ ಬನ್ನಿ. ಅಲ್ಲ ಹಾಕತ್ತ ಇಲ್ಲಿ ಮಳೆ ಹೆಂಗೆ ಅನ್ಸಗಿದ್ಯಾ? ಮಾಡು ಜೋಕಳೆ ಕೂತಾಗ ಮಡಗಿಲಕ್ಕು. ಜಾಂಬಳಿಕ ಅಂತೂ ಪಚಾಡ್ ಸಿಕ್ಕು. ಈಗ ತಿನ್ಕೋತ ಗಟ್ಟಿ ಹೋಗ್ಬೇಕು. ಮತ್ತು ಇವತ್ತು ಸಾಯಂಕಾಲ ಬಸ್ ಸಿಕ್ಕೊಂಡ್ಬೇಕು, ಯಾಕಂದರೆ ಎಕ್ಸಾಮ್ ಅದಾವು, ಮತ್ತು ಎಕ್ಸಾಮ್ ಬರೋಕ್ಕೆ ಹೋಗ್ಬೇಕು.